ಗುಡ್ ಮಾರ್ನಿಂಗ್ ಟು ಎವ್ರಿವನ್. ನಾನು ಒಂದು ಗುಡ್ ನ್ಯೂಸನ್ನು ಹೂ ಆರ್ ಸರ್ಚಿಂಗ್ ಗೌರ್ಮೆಂಟ್ ಜಾಬ್, ಹೂ ಆರ್ ಏಮಿಂಗ್ ಟು ಗೆಟ್ ಗೌರ್ಮೆಂಟ್ ಜಾಬ್ಸ್, ಹೂ ಆರ್ ಗ್ರ್ಯಾಜುಯೇಟ್ಸ್ ಅವರಿಗೆ ಒಂದು ಸಿಹಿ ಸುದ್ದಿಯನ್ನು ಈ ವಿಡಿಯೋದಲ್ಲಿ ಕೊಡಲು ಹೊರಟಿದ್ದೇನೆ. ಈಗಾಗಲೇ ನಿಮಗೆ ಗೊತ್ತಿರುವಂತೆ ಕರ್ನಾಟಕ ಸರ್ಕಾರ ಈ ಒಂದು ಫೈನಾನ್ಷಿಯಲ್ ಇಯರ್ನಲ್ಲಿ ಅಥವಾ ವಿದಿನ್ 6 months ಸುಮಾರು 72,000 ಗೌರ್ಮೆಂಟ್ ನೌಕರರನ್ನು ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು ಅಂಥೇಳಿ ಒಂದು ಟೈಮ್ ಟೇಬಲನ್ನು, ಕಾಲಮಿತಿಯನ್ನು ಹಾಕ್ಕೊಂಡಿದೆ. ಅದರರ್ಥ ಏನು? ಈ ಒಂದು ಕಾಲಮಿತಿಯಲ್ಲಿ 72,000 ಅಂದರೆ ವಿವಿಧ ಇಲಾಖೆಗಳಲ್ಲಿ ಕರ್ನಾಟಕ ಸರ್ಕಾರದ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ನಲ್ಲಿ ಡಿಫ್ರೆಂಟ್ ಪೋಸ್ಟ್ಗಳಿಗೆ, ಅಂದರೆ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಕೂಡ ಎಲ್ಲ ಥರದ ಪೋಸ್ಟ್ಗಳು ಇರ್ತವೆ. ಅದಕ್ಕಾಗಿ ವಾಟ್ ಐ ಆಮ್ ರಿಕ್ವೆಸ್ಟಿಂಗ್ ಆಲ್ ದ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅಥವಾ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್, ನಿಮ್ಮ ಕ್ವಾಲಿಫಿಕೇಷನ್ ತಕ್ಕಂತೆ, ನಿಮ್ಮ ಇಂಟ್ರೆಸ್ಟಿಗೆ ತಕ್ಕಂತೆ ನೀವು ಈಗಲೇ ನಿಮ್ಮ ತಯಾರಿನ, ಅಂದರೆ ಹೌ ಟು ಫೇಸ್ ದ ಎಕ್ಸಾಮ್, ಹೌ ಟು ಫೇಸ್ ದ ಇಂಟರ್ವ್ಯೂ, ಅಥವಾ ವಾಟ್ ಆರ್ ದ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಟು ಅಪ್ಲೈ, ಇವನ್ನೆಲ್ಲ ತಿಳ್ಕೊಂಡು ಈಗಿನಿಂದಲೇ ನೀವು ತಯಾರಿ ನಡೆಸ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಅಂತ ಹೇಳ್ತಾ, ಈ 72,000 ಅಪಾಯಿಂಟ್ಮೆಂಟನ್ನು, ಗೌರ್ಮೆಂಟ್ ಜಾಬ್ಗಳಿಗೆ ಅಪಾಯಿಂಟ್ಮೆಂಟನ್ನು ಕರ್ನಾಟಕ ಸರ್ಕಾರ ಮಾಡಲಿಕ್ಕೆ ಹೊರಟಿದೆ. ಅದು ಈ ಫೈನಾನ್ಷಿಯಲ್ ವಿದಿನ್ ಇಯರ್ ಅಥವಾ ವಿದಿನ್ 6 monthsನಲ್ಲಿ ಅವರ ಕಾಲಮಿತಿಯೊಳಗೆ ರಿಕ್ರೂಟ್ಮೆಂಟ್ ನಡೀತಾ ಇರೋದರಿಂದ ನೀವುಗಳು ಮೊದಲನೇದು, ನೀವು ಆಗಲೇ ಆ ಲೈನಲ್ಲಿ ಇರ್ತೀರಿ ಅಂತ ತಿಳ್ಕೊಂಡಿದ್ದೇನೆ. ನಿಮ್ಮ ಪ್ರಿಪ್ರೇಷನ್ ಇರ್ತದೆ. ಈಗ ಎಕ್ಸ್ಟೆನ್ಸಿವ್, ತುಂಬ ಶೀಘ್ರವಾಗಿ, ತುಂಬ ಸ್ವಲ್ಪ ಬೀಜಿಯಾಗಿ ನೀವು ಅದ್ರ ಬಗ್ಗೆ ಆಸಕ್ತಿ ವಹಿಸಿ ಮತ್ತು ಮೋಸ್ಟ್ ಡೆಡಿಕೇಷನ್ ಮಾಡಿ ನೀವು ತಯಾರಿ ನಡೆಸ್ಕೊಂಡ್ರೆ ನಿಮಗೆ ಚಾನ್ಸಸ್ ಇರುತ್ತೆ. ಈ 72,000 ಜಾಬ್ಗಳು ಕರ್ನಾಟಕ ಸರ್ಕಾರದ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿರ್ತವೆ. ಅದಕ್ಕಾಗಿ ಯಾರ ಕ್ವಾಲಿಫಿಕೇಷನು, ಯಾವ ಜಾಬು, ಯಾವುದಕ್ಕೆ ತಯಾರಿ ಮಾಡಬೇಕು ಅನ್ನೋದು ಅದು ನಿಮಗೆ ಬಿಟ್ಟಿದ್ದು. ಒಟ್ಟಾರೆಯಾಗಿ ಈ 72,000 ರಿಕ್ರೂಟ್ಮೆಂಟು ಈ ವರ್ಷ ನಡೀತಾ ಇದೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ, ಇಫ್ ಯು ಆರ್ ಆಲ್ರೆಡಿ ಇನ್ ದ ಲೈನ್ ಆಫ್ ಪ್ರಿಪ್ರೇಷನ್, ನೀವು ಅದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ, ಅಲ್ಲದೆ ಈ ಪರೀಕ್ಷೆಗಳಿಗೆ ಅಪ್ಲೈ ಮಾಡಬೇಕಾದ್ರೆ, ಈ ಜಾಬ್ಗಳಿಗೆ ಅಪ್ಲೈ ಮಾಡಬೇಕಾದ್ರೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅನ್ನೋದನ್ನು ಅವನ್ನು ಕೂಡ ನೀವೀಗ ತುಂಬ ಶೀಘ್ರವಾಗಿ ನೀವೆಲ್ಲ ತಯಾರಿ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಎನಿ ಟೈಮ್ ನೋಟಿಫಿಕೇಷನ್ ಬರ್ಬೋದು. ಈ 72,000 ಸೀಟ್ಗಳಲ್ಲಿ ಕಲ್ಯಾಣ ಕರ್ನಾಟಕದವರಿಗೆ ಬಂಪರ್ ಅವಕಾಶ ಇದೆ. ಯಾಕಂತಂದರೆ ಸುಮಾರು 30ಕ್ಕೂ ಹೆಚ್ಚು ಸಾವಿರ ಸೀಟುಗಳು ಕಲ್ಯಾಣ ಕರ್ನಾಟಕ ವೃಂದದವರಿಗಿರ್ತದೆ, ಅವರಿಗಾಗಿ ರಿಸರ್ವೇಷನ್ ಇರುತ್ತದೆ. ಅದಕ್ಕಾಗಿ ಕಲ್ಯಾಣ ಕರ್ನಾಟಕದವರಿಗೆ ಈ ಒಂದು ಅವಕಾಶ ತುಂಬ ಸುವರ್ಣ ಅವಕಾಶ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಅವಕಾಶವನ್ನು ಅವರು ಕಳ್ಕೋಬಾರ್ದು. ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಬೇರೆ ಬೇರೆ ಪೋಸ್ಟ್ಗಳಿರೋದರಿಂದ ನಿಮ್ಮ ಕ್ವಾಲಿಫಿಕೇಷನಿಗೆ ತಕ್ಕಂತೆ ನೀವು ತಯಾರಿ ನಡೆಸಿದರೆ ನಿಮಗೆ ಗೌರ್ಮೆಂಟ್ ಜಾಬ್ ಸಿಗುವ ಎಲ್ಲ ಅವಕಾಶಗಳು ಇರ್ತವೆ ಅಂತ ಹೇಳ್ತಾ, ಈ ಕಾಲಮಿತಿಯನ್ನು ಏನು ಹಾಕ್ಕೊಂಡಿದ್ದಾರೆ ಅಂತಂದರೆ, ಮೊನ್ನೆ ನಡೆದ ಮಂತ್ರಿಮಂಡಲದ ಸಭೆಯಲ್ಲಿ ಆ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಅದಕ್ಕಾಗಿ ಒಬ್ಬ ಆಫೀಸರನ್ನು ಕೂಡ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಈ ಕಾಲಮಿತಿ ಏನಿರ್ತದೆ ಅಂತಂದರೆ, ವಿದಿನ್ 2 monthsನಲ್ಲಿ ನೋಟಿಫಿಕೇಷನ್ ಬರಬೇಕು, ವಿದಿನ್ 4 monthsನಲ್ಲಿ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡಬೇಕು, ವಿದಿನ್ 6 monthsನಲ್ಲಿ ರಿಸಲ್ಟ್ ಕೊಡಬೇಕು ಅಥವಾ ಅಪಾಯಿಂಟ್ಮೆಂಟ್ ಲೆಟರ್ಸ್ ಕೊಡಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ. ಅದಕ್ಕಾಗಿ ಯಾವುದೇ ಮೂಮೆಂಟ್ನಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಗಳ ನೋಟಿಫಿಕೇಷನ್ ನಿಮಗೆ ಬರಬಹುದು. ಅದಕ್ಕಾಗಿ ನಿಮಗೆ ಅಗತ್ಯ ಇರುವ ನಿಮ್ಮ ರಿಸರ್ವೇಷನ್ ತಕ್ಕಂತೆ, ನಿಮ್ಮ ಕ್ವಾಲಿಫಿಕೇಷನ್ಗಂತೆ ಎಲ್ಲ ಡಾಕ್ಯುಮೆಂಟ್ಸ್ ಅಂದರೆ ಸರ್ಟಿಫಿಕೇಟ್ಗಳನ್ನು ತಯಾರಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ಇನ್ನು ಇನ್ಫಾರ್ಮೇಷನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ಗೌರ್ಮೆಂಟ್ ಇನ್ಫಾರ್ಮೇಷನ್ ಏನೇನು ಕೊಡುತ್ತೋ ಅದನ್ನು ನಿಮಗೆ ತಂದು ತಲುಪಿಸ್ತೇನೆ ಅಂತ ಹೇಳ್ತಾ, ಮತ್ತು ನಿಮಗೆ ಮುಂದಿನ ವಿಷಯಗಳ ಬಗ್ಗೆ, ಮುಂದಿನ ಡೆವಲಪ್ಮೆಂಟ್ಗಳ ಬಗ್ಗೆ ನಿಮಗೇನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಲೈಕ್ ಕೊಡೋದನ್ನು ಮರಿಬೇಡಿ. ನೀವು ಕೊಡೋದ್ರಿಂದ ನಾನು ಮುಂದಿನ ಸರ್ಕಾರದ ಏನೇ ಅಪಾಯಿಂಟ್ಮೆಂಟ್ ಇರ್ಬೋದು, ಅಥವಾ ರಿಕ್ರೂಟ್ಮೆಂಟ್ ಇರ್ಬೋದು, ಅಥವಾ ಎಜುಕೇಷನಲ್ ಅಡ್ಮಿಷನ್ ಇರ್ಬೋದು, ಇದ್ರ ಬಗ್ಗೆ ಹೆಚ್ಚೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತೇನೆ. ಥ್ಯಾಂಕ್ ಯು.